ನಾವು ಮಾಡಿದಂಥ ತಪ್ಪುಗಳಿಗೆ ತಕ್ಕ ಶಿಕ್ಷೆಯನ್ನು ದೇವರು ಕೊಡದೆ ಕ್ಷಮಿಸ್ತಾ ಬರ್ತಾ ಇದ್ದಾರೆ. ಇಂದಲ್ಲ ನನ್ನ ಮಗನು ಬದಲಾಗ್ತಾನೆ, ಇಂದಲ್ಲ ನಾಳೆ ಮಗ ದುಷ್ಟತನವನ್ನು ಬಿಟ್ಟು ನನ್ನ ಹತ್ರ ಬರ್ತಾನೆ ಅಂತ ದೇವರು ಯೆಶಾಯನ ಪ್ರವಾದನೆ ಗ್ರಂಥ 65ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ನಾವೆಲ್ಲ ಕೈ ಚಾಚಿ ನಿಂತಿದ್ದಾರಂತೆ. ಈಗಲಾದರೂ ನಿಮ್ಮ ಹೊಟ್ಟೆಗಳನ್ನಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನನ್ನ ಬಳಿಗೆ ಬಂದಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನ ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ, ಯೆಹೋವನ ಕಡೆಗೆ ತಿರುಗಿ ಬರಲಿ ಅಂತ ದೇವರು ಕಾಯ್ತಾ ಇದ್ದಾನೆ ನಮಗೋಸ್ಕರ. ಅದಕ್ಕೆ ತಿನ್ನುವಂಥ ಆಹಾರ 3 ಟೈಮ್ ಆಹಾರ ಇದೆ. ಅಕ್ಕಿ ಬೆಳೀತಾ ಇದ್ದಾರೆ ದೇವರು. ಅಕ್ಕಿ ಬೆಳೆಸೋದಕ್ಕೆ ಭೂಮಿಗೆ ಅಪ್ಪಣೆ ಕೊಟ್ಟಿದ್ದಾರೆ ನೋಡಿ. ಅದೇ ಹೇಳುತ್ತೆ ಅಲ್ವಾ, ಭೂಮಿಯಲ್ಲಿ ಹುಲ್ಲು ಬೆಳೆಯಿತು, ತಮ್ಮ ತಮ್ಮ ಜಾತಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು. ಜಾತಿ ಅಂದ್ರೆ ನಾವು ಈ ಜಾತಿ ಅನ್ಕೋಬಾರ್ದು, ಮನುಷ್ಯರಿಗೆ ಸಂಬಂಧಪಟ್ಟಂತ ಜಾತಿ ಅನ್ಕೋಬಾರ್ದು. ನಾನು ಅವಾಗಲೇ ಹೇಳಿದಲ್ಲ, ಮಾವಿನ ಹಣ್ಣಿಗೆ ಮಾವಿನ ಹಣ್ಣಿನಲ್ಲಿ ಒಂಥರ ಇರುವಂಥ ಒಂದು ಜಾತಿಗೆ ಅನುಸಾರವಂಥ ಹಣ್ಣುಗಳಿರ್ತವೆ. ಬಾದಾಮಿ ಅಂದರೆ ಬಾದಾಮಿಗೆ ಸಂಬಂಧಪಟ್ಟಂಥ ಹಣ್ಣುಗಳಿರ್ತದೆ. ತೋತಾಪುರಿ ಅಂದರೆ ತೋತಾಪುರಿಗೆ ಸಂಬಂಧಪಟ್ಟಂಥ ಅದರಲ್ಲಿ ಕೆಲವೊಂದು ಚೇಂಜಸ್ಗಳಿರುತ್ತೆ, ರುಚಿಗಳು ಬೇರೆ ಬೇರೆ ಥರ ಇರುತ್ತೆ. ಅದೇ ರೀತಿ ಇದೇನಾಗಿದೆ ಅಂದರೆ ಅವುಗಳ ಜಾತಿಗನುಸಾರವಾಗಿ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳು ಉಂಟಾದವು. ತಮ್ಮ ತಮ್ಮ ಬೀಜವುಳ್ಳ ಹಣ್ಣಿನ ಮರಗಳು ಕಾಣಿಸಿದವು. ಹಣ್ಣಿನ ಮರಗಳು, ಹಣ್ಣು ಪ್ರೇರೆ, ಹಣ್ಣು ನಾವೇನು ಮಾಡ್ತೀವಿ, ಹಣ್ಣು ದೇವರಿಗೆ ತುಂಬ ಇಷ್ಟ. ಈ ಆಪಲ್ಲು, ಈ ಮೋಸಂಬಿ, ಈ ಕಿತ್ಲೆ ಹಣ್ಣು ಅಂತ ದೇವ್ರು ಕೊಡ್ತೀವಿ. ಅಲ್ಲ, ದೇವ್ರು ನನಗೆ ಕೊಟ್ಟಿರೋದು ಭಿಕ್ಷೆ, ನಿನಗಪ್ಪ ಇದು ಪುಟ, ನೀನ್ ತಿಂದು ಚೆನ್ನಾಗಿರುವಂತ ದೇವ್ರು ಏನ್ ಮಾಡಿದ್ದಾರೆ, ದೇವ್ರು ನಮ್ಗೆ ಬೀಜ ಬಿಡುವ ಹಣ್ಣಿನ ಮರಗಳನ್ನು ಕೊಟ್ಟಿರೋದು ನಮಗೆ. ಮತ್ತೆ ನಾವಿದನ್ನು ತೆಗೆದುಕೊಂಡು ಹೋಗಿ ಯಾರು ಕೊಡ್ತಾ ಇದ್ದೀವಿ? ಬೀಜ ಬಿಡುವ ಹಣ್ಣಿನ ಮರಗಳನ್ನು ಹುಟ್ಟಿಸಿದ್ದು ದೇವರು. ನನ್ನ ಮಕ್ಕಳು ತಿಂದು ಬ್ಲಡ್ ರೋಗದಲ್ಲಿದೆಯಪ್ಪ, ರೋಗದಲ್ಲಿದ್ದೀಯಾ, ರಕ್ತ ದೇಹದಲ್ಲಿರೋ ಬ್ಲಡ್ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಕುಡಿದು ವ್ಯಭಿಚಾರ ಮಾಡಿ ರಕ್ತ ಎಲ್ಲ ಹಾಳು ಮಾಡಿಕೊಂಡು, ಬಿಳಿ ರಕ್ತಗಳ ಎಲ್ಲ ಕಣಗಳೆಲ್ಲ ಲೋ ಮಾಡಿಕೊಂಡು, ಹಣ್ಣು ತಿನ್ನಪ್ಪ, ನಿನಗೋಸ್ಕರ ಹಣ್ಣು ಕೊಟ್ಟಿರೋದು. ಕಿವಿ ಹಣ್ಣು ಅಂತ ಇರುತ್ತೆ ಬೇರೆ, ವೈಟ್ ಬ್ಲಡ್ ಖಾಲಿ ಆಗೋದಾಗ ಅದನ್ನು ತಿನ್ನಬೇಕು. ಪರಂಗಿ ಹಣ್ಣಿನ ಒಂದು ಎಲೆಗಳನ್ನು ಜಜ್ಜಿ ಅಥವಾ ಮಿಕ್ಸಿಲಿ ಹಾಕಿ ರುಬ್ಬಿ ಅದನ್ನು ಕುಡಿಯುವಾಗ ಆ ಬಿಳಿ ಕಣಗಳು ಹೆಚ್ಚಾಗ್ತವೆ. ಇದು ಯಾರಿಗೋಸ್ಕರ? ಇದು ದೇವ್ರಿಗಿದೆಯಾ? ದೊಡ್ಡ ರೋಗ ನಿಮಗಿದೆಯಾ, ನಮಗಿದೆಯಾ? ಬೇರೆ ಯಾರಿಗಿದೆ? ನಮ್ಗಲ್ಲ ಇರೋದು ದೊಡ್ಡ ರೋಗ. ಯಾರಿಗೆ ಬರ್ತಾ ಇರೋದು? ಎಲ್ಲ ಮಾಡಬಾರ್ದ ದುಷ್ಟಕೃತ್ಯಗಳನ್ನು ಮಾಡಿ ದೊಡ್ಡ ರೋಗ ಬರ್ಸ್ಕೊಂಡು ಸಾಯ್ತಾ ಇರೋದು ನಾವು. ಮತ್ತೆ ಈ ಹಣ್ಣೆಲ್ಲ ತಗೋಗಿ ದೇವ್ರು ಕೊಡ್ತಾ ಇದ್ದೀವಿ ನಾವು. ಹೂವ ನಿನಗೆ ಅಮ್ಮ ಮುಡ್ಕೊಳಮ್ಮ, ತುಂಬ ಚೆನ್ನಾಗಿ ಕಾಣುತ್ತೆ, ಘಮ ಘಮ ಅಂತ.